ಬ್ರೇಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಈಗಾಗಲೇ ಶಾಸಕರುಗಳು ಸಿಟ್ಟಾಗಿದ್ದಾರೆ. ವಿಶೇಷವಾಗಿ ಮಂತ್ರಿ ಸ್ಥಾನ ಯಾರಿಗೆ ಸಿಕ್ಕಿಲ್ವೋ ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಕೆಲವರು ಜೊತೆ ಸೇರಿ ಸಭೆ ನಡೆಸಿದ್ದಾರೆ, ಕೆಲವರು ಅವರ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ, ಕೆಲವರು ಇನ್ನೂ ಸಭೆ ಸೇರುವವರಿದ್ದಾರೆ. ಹೀಗೆ ಪ್ರತಿಯೊಂದು ನಡೀತಾ ಇದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆಯೇ ಅಸಮಾಧಾನವೂ ಕೂಡ ಭುಗಿಲೆತ್ತಿದೆ. ಮುಖ್ಯಮಂತ್ರಿಯವರು ಹೇಳಿದಂತೆ ಹೆಚ್ಚು ಜನ ಅರ್ಹರಿದ್ದಾರೆ. ಹೀಗಾಗಿ ಶಾಸಕ ಸ್ಥಾನಕ್ಕೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ರು ರಾಜೀನಾಮೆನೇ ಕೊಟ್ಟುಬಿಟ್ಟಿದ್ದಾರೆ. ಆ ಕಡೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಾಳೆ ಸಮಾನ ಮನಸ್ಕರ ಸಭೆ ಕರೆದಿದ್ದಾರೆ. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಇವರಿಬ್ಬರು ಕೂಡ ತಮ್ಮ ಕ್ಷೇತ್ರ ಜನರ ಸಭೆಯನ್ನು ಕರೆದಿದ್ದಾರೆ. ಕಾರಣ ಹೇಳದೆ ಸಂಪುಟದಿಂದ ಹೊರಗೆ ಇಟ್ಟಿದ್ಯಾಕೆ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ. ಯಾವ ಕಾರಣಕ್ಕೆ ನನ್ನನ್ನು ಸಂಪುಟದಿಂದ ಹೊರಗೆ ಇಟ್ಟಿದ್ದೀರಿ ಅನ್ನೋಂಥದ್ದನ್ನು ಕೇಳಿದ್ದಾರೆ. ಯಾಕಂದರೆ ಚೆನ್ನಾಗಿ ಕೆಲಸ ಮಾಡಿದ್ದೆ ಅಂತೇಳಿ. KSDL ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ಮುದ್ದೇಬಿಹಾಳದ ಶಾಸಕರಾಗಿರ್ತಕ್ಕಂತಹ ಅಪ್ಪಾಜಿ ನಾಡಗೌಡರು ಮುಂದಾಗಿದ್ದಾರೆ. ನನಗೆ ಸಚಿವ ಸ್ಥಾನನೇ ಕೊಟ್ಟಿದ್ದೆ, ಇದ್ಮೇಲೆ ಈ ಅಧ್ಯಕ್ಷ ಸ್ಥಾನ ಇಟ್ಕೊಂಡು ಏನು ಮಾಡಲಿ ಅಂತೇಳಿ ಅಪ್ಪಾಜಿ ನಾಡಗೌಡರ ಪ್ರಶ್ನೆ. TB ಜಯಚಂದ್ರ ಮನೆಯಲ್ಲಿ ಸಮಾನ ಮನಸ್ಕ ಶಾಸಕರುಗಳು ಸಭೆಯನ್ನು ಮಾಡಿದರು. ಅಂದರೆ ಹಿರಿಯ ಶಾಸಕರುಗಳು ಜಯಚಂದ್ರ ಅವರ ಮನೆಯಲ್ಲಿ ಸಭೆ ಮಾಡಿದರು. ಸಿದ್ದರಾಮಯ್ಯ ಹಾಗೂ CM DK ಶಿವಕುಮಾರ್ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ನಾವು ಕಾಂಗ್ರೆಸ್ನಲ್ಲಿದ್ದೀವೋ ಏನು ಕತೆ ಅಂತ ಹೇಳುವಂಥ ವಿಚಾರಗಳನ್ನು ಅವರು ಪ್ರಶ್ನೆಗಳನ್ನು ಹಾಕಿದ್ದಾರೆ. ರಾಜೀನಾಮೆ ನೀಡುವ ಬಗ್ಗೆಯೂ ಕೂಡ TB ಜಯಚಂದ್ರ ಅವರು ಅತ್ಯಂತ ಹಿರಿಯ ನಾಯಕರು, 77ರಿಂದ ಶಾಸಕರಾಗಿದ್ದಾರೆ, ಹಲವು ಬಾರಿ ಮಂತ್ರಿ ಕೂಡ ಆಗಿದ್ದಾರೆ. ಈ ಬಾರಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಜಯಚಂದ್ರ ಅವರಿಗೆ ನನಗೊಂದು ಕಡೆಯ ಅವಕಾಶ ಕೊಡಬೇಕಾಗಿತ್ತು ಅನ್ನೋಂಥದ್ದು ಅವರ ಆಗ್ರಹ. ಯಾಕಂದರೆ ರಾಜಕಾರಣದಲ್ಲಿ ಅಧಿಕಾರ ಭಾಳ ಮುಖ್ಯ. ಹಾಗಾಗಿ ಶಾಸಕರುಗಳು ಸಿಟ್ಟಾಗಿದ್ದಾರೆ. ಈ ಸಿಟ್ಟಾದಂಥವರ ಮಾತು ಹೇಗಿದೆ ಅನ್ನೋದನ್ನು ಕೂಡ ನೀವು ತೋರಿಸ್ತೀವಿ. ಹೆಂಗಾದರೆ ನಾನು 7 ಸಾರಿ ಗೆದ್ದ ನಾನು ಮಂತ್ರಿನೇ ಮಾಡಿಲ್ಲಲ್ಲ, ಮತ್ತು ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತಲ್ಲ ಅದರಲ್ಲಿ ಅಲ್ವಾ? ಬರೀ ಹೊಸಬ್ರು ಅಂತ ಅವ್ರು ಅಂದರೆ ಹಳಬ್ರೆಲ್ಲ ಸತ್ತೋಗ್ಬಿಡಬೇಕಾ? ಅವ್ರಿಗೆ ಮಾತ್ರ ಉಳಿಬೇಕು, ಇವ್ರು ಮಾತ್ರ ಹೋಗ್ಬಿಡ್ಬೇಕು ಅಂತಲ್ಲ. ಹಂಗಂತೇಳಿ ಒಂದು ಗೈಡ್ಲೈನ್ ಸಂವಿಧಾನನೇ ಬರೆದ್ಬಿಡ ಸರ್. ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಚೇಂಜ್ ಮಾಡಿಸ್ಬಿಡ್ರಿ ಸರ್. ಇನ್ಮೇಲೆ 60 ವರ್ಷದಲ್ಲಿ ಯಾರು ಎಲೆಕ್ಷನ್ ನಿಲ್ಲಬಾರ್ದು, ಯಾರು ಮಂತ್ರಿಗಳಾಗಬಾರ್ದು ಅಂತ. ಹೊಸಬ್ರಿಗೆ ಅವಕಾಶ ಅಲ್ಲ, ಅನುಭವನೂ ಬೇಕು. ವಿಧಾನಸಭೆಯನ್ನು ಸಮರ್ಥವಾಗಿ ನಡೆಸತಕ್ಕಂಥ ರೀತಿಯಲ್ಲೂ ಆಗಬೇಕು. ಸರ್ಕಾರವನ್ನು ನಿಭಾಯಿಸ್ತಕ್ಕಂಥದ್ದು ಆಗ್ಬೋದು. ಇವತ್ತು ಅಧಿಕಾರಿಗಳು ಮಾತ್ಕೊಂಡು ಕೇಳ್ಕೊಂಡು ಮಂತ್ರಿಗಳು ಕೆಲಸ ಮಾಡೋದಾದ್ರೆ ಅದು ಸರ್ಕಾರನ ಬರೀ ಎಜುಕೇಷನ್ನಿಂದಲೇ ಮಾತ್ರ ಸಾಕಲ್ಲ. ಈಗ ಇವತ್ತಿನ ಕ್ರೈಸಿಸನ್ನು ಎದುರಿಸಬೇಕಾದಾಗ ಎಕ್ಸ್ಪೀರಿಯನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಒಂದು ಕಡೆ ಬೇಸರ ಇಲ್ಲ, ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದರೆ ಬೇಸರ ಆಗ್ತದೆ, ಬಂದಿಗೆ ಬೇಸರ ಆಗಿದೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ, ಅಷ್ಟೇ ಬೇಜಾರ. ಆ ಬೇಸರ ಇದೆ. ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದ್ದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂಥ ಬೇಜಾರಾಗ್ತದೆ. ಹೀಗೆ ನಾನಾ ಸ್ವರೂಪದಲ್ಲಿ ಹಿರಿಯ ಶಾಸಕರುಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.